Hi, welcome back students. As we discussed 11 parts, today's class will be very interesting. ಯಾಕಂದ್ರೆ ಇವತ್ತು ಪ್ರಾಬ್ಲಮ್ಸ್ ಮಾಡ್ತಾ ಇದ್ದೀವಿ ಫುಲ್ಲಿ ಪ್ರಾಬ್ಲಮ್ಸ್ ಓಕೆ ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಲೆಟ್ ಅಸ್ ಗೋ ಟು ದ ಪ್ರಾಬ್ಲಮ್ ನಂಬರ್ 1. ಸೊ ಫೈಂಡ್ ಏನಿದೆ ಕ್ವಶನ್ ಫೈಂಡ್ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ 4 ಗ್ರಾಮ್ ಆಫ್ ವಾಟರ್ ಫ್ರಮ್ 20 ಡಿಗ್ರಿ ಸೆಲ್ಸಿಯಸ್ ಟು 40 ಡಿಗ್ರಿ ಸೆಲ್ಸಿಯಸ್. To rise means what? Increase. Question ಕೇಳಿರೋದು heat. Formula ಏನು ಗೊತ್ತಿದೆ ನಮಗೆ? Very simple. Q is equal to ms delta T. So, what is the specific heat of water? Water state ಅಲ್ಲಿ ಏನಿರುತ್ತೆ ನಮಗೆ 4.2 joule per. Joule per ಏನು ಬರೀತಾರೆ ನೀವು? ಗ್ರಾಮ್ ಬರೀಬೇಕು. ಗ್ರಾಮ್ ಡಿಗ್ರಿ ಸೆಲ್ಸಿಯಸ್. ಕ್ಯಾಲರಿ ಆದ್ರೆ you can take it as 1 calorie. So, mass 4 gram, because here also gram, here also gram, be careful. So yes, specific heat 4.2, change in the temperature, that is 40 minus 20. So 4 2s are 8, 4 4s are 16.8, this is 20. So this 0 multiplies here, evidently 16, 2 12, 13, 2 plus 1 0 ಹಾಕಿದ್ರೆ 1 ಪಾಯಿಂಟ್. ಸೊ ಹೌ ಮಚ್ ಎನರ್ಜಿ? 336 joule of heat energy required. ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ ಏನು ಕೇಳಿದಾನೆ ನಿಮಗೆ? ಹೀಟ್ ಕೇಳಿದಾನೆ, ಮಾಸ್ ಕೊಟ್ಟಿದ್ದಾನೆ, ಚೇಂಜ್ ಇನ್ ಟೆಂಪರೇಚರ್ ಯು ಮಸ್ಟ್ ನೋ. ಸ್ಪೆಸಿಫಿಕ್ ಆಫ್ ವಾಟರ್ ಏನು? 4.2. ಕಾಪರ್ 0.4, ವೆರಿ ಗುಡ್. ಅಲ್ಯೂಮಿನಿಯಂ 0.9. ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಹೆಲ್ಪ್ ಬರುತ್ತೆ ನಿಮಗೆ. ಓಕೆ, let us go on solving. Next simple, first one is a very simple problem. So total on 10 problem solve ಮಾಡೋಣ. Okay, next number 2, find the amount of heat required. Find the amount of heat required to heat ice of 10 gram from minus 30 degree Celsius to 0 degree Celsius. Very simple, same problem. So mass ಕೊಟ್ಟಿದ್ದಾನೆ. So Q is equal to ms delta T. Be careful. ಸೊ ಸ್ಟೇಟ್ ಯಾವ ಸ್ಟೇಟ್ ಅಲ್ಲಿ ಇದೆ? ಈಗ ನಮಗೆ ಐ ಸ್ಟೇಟ್ ಅಲ್ಲಿ ಇದೆ. ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಏನಾಗುತ್ತೆ ನಮಗೆ? 2.1 ಜೂಲ್ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್. ಅಪ್ಪಿ ತಪ್ಪಿ ಮತ್ತೆ 4.2 ಹಾಕಬೇಡಿ. 4.2 ವಾಟರ್ಗೆ. ಸೊ ದಿಸ್ ಇಸ್ ವಾಟ್? ಐಸ್ಗೆ 2.1. ಸೊ ವೇಪರ್ಗೆ ಏನಾಗುತ್ತೆ ನಮಗೆ? 1.9. ವೇಪರ್ಗೆ ಏನಾಗುತ್ತೆ? 1.9. ನೆನ್ಪಿಟ್ಕೋಬೇಕು. ಅಪ್ಪಿ ತಪ್ಪಿ 4.2 ಹಾಕಿದ್ರೆ ಯು ವಿಲ್ ಕ್ಲಿಕ್ ದ ವಾಟ್? ರಾಂಗ್ option. So mass 10 gram, specific heat 2.1, change in temperature ಇಲ್ಲೇ ಗೊತ್ತಾಗುತ್ತೆ ನಿಮಗೆ. -30 to 30 ಅಥವಾ 0 final, minus initial minus of -30. However, change is a positive. This is a 21. So multiply into minus plus, you will get 30. So 0 3 630 ಜೂಲ್. ಎಷ್ಟು ಬಂದು ನಮಗೆ? 630 ಜೂಲ್. ಸಪೋಸ್ ಏನಾದರೂ 4.2 ಹಾಕಿದ್ರೆ ಇದ್ರದ್ದು ಡಬಲ್ ಬಂದಿರುತ್ತೆ ನಿಮಗೆ. 1260 ಬಂದಿರುತ್ತೆ. ಆಪ್ಷನ್ ಕೊಟ್ಟಿರ್ತಾನೆ ನಿಮಗೆ ಎ ಬಿ ಸಿ ಡಿ. 1 2 6 0 630. ಸೊ 315. ಸೊ ನಾನು ಇಮಿಡಿಯೇಟ್ಲಿ 4.2 ತೊಗೊಂಡು ಇದನ್ನ ಟಿಕ್ ಮಾಡ್ಕೊಂಡು ಹೋಗಿರ್ತೀರಾ. ರಾಂಗ್. ಎಕ್ಸಾಕ್ಟ್ ಆಪ್ಷನ್ ಬಂದು 630 ಜೂಲ್. ಆಮೇಲೆ ಆಪ್ಷನ್ ಅಲ್ಲೂ ನೋಡ್ಕೊಳ್ಳಿ, ಜೂಲಲ್ಲಿ ಕೊಟ್ಟಿದ್ರೆ ಓಕೆ, ಕ್ಯಾಲರಿಲಿ ಕೊಡ್ತಾನೆ. ಅವಾಗ ಕ್ಯಾಲರಿಲಿ ಕೊಟ್ಟರೆ ಕನ್ವರ್ಷನ್ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಗ್ತಾ ಇದೆ ನಿಮಗೆ? ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಥರ್ಡ್ ಪ್ರಾಬ್ಲಮ್. ವೆರಿ ಇಂಪಾರ್ಟೆಂಟ್ ಥರ್ಡ್ ಪ್ರಾಬ್ಲಮ್. ಅಥವಾ ಫೋರ್ತ್ ಮಾಡಿ ಥರ್ಡೇ ಮಾಡೋಣ. ಓಕೆ, ಫೈಂಡ್ ದ amount of
heat, find the amount of heat liberated. Heat liberated when 4 gram of water, when 4 gram of water is cooled from 80 degrees Celsius to 40 degrees Celsius. Very simple. ಯಾವ ಸ್ಟೇಟ್ ಅಲ್ಲಿ ಇದೆ ಫಸ್ಟ್ ನೋಡಬೇಕು. ಸ್ಪೆಸಿಫಿಕ್ ಹೀಟ್ ಹಾಕಬೇಕಂದ್ರೆ ವಾಟರ್ ಸ್ಟೇಟ್ ಅಲ್ಲಿ ಇದೆ. ಸೊ ವೆರಿ ಸಿಂಪಲ್. Q is equal to ms delta T. Mass 4 grams. Specific heat of water is 4.2. I don't need right. Change is what? 40. So simple multiplication. E0 cancel ಆದರೆ 4 4s ಆಯ್ತು. ಮರ್ಬಿಡ್ಲ 4 2s are 8, 4 4s are 16 into what? 40. Now put 1 0, 4 8s are 32, 4 24, 3 27, 4 4 2 672 joules is the heat energy liberated. Heat energy liberated ಯಾವಾಗಲೇ ಕೂಲ್ ಆದರೆ, ಇಫ್ ಯು ಕೂಲ್ ಡೌನ್, ಒಂದು ಕೂಲ್ ಆದರೆ ಏನಾಗುತ್ತೆ, ಹೀಟ್ ಹೊರಗಡೆ ಹೋಗಿರುತ್ತೆ. ಸೊ ಟೆಂಪರೇಚರ್ ರೈಸ್ ಆದರೆ ಹೀಟ್ನ ಅಬ್ಸರ್ವ್ ಮಾಡ್ಕೋಬೇಕು. ವಿ ಹ್ಯಾವ್ ಟು ಗಿವ್ ದ ಹೀಟ್ ಟು ದ ಸಿಸ್ಟಮ್ ಟು ಇನ್ಕ್ರೀಸ್ ದ ಟೆಂಪರೇಚರ್. ಕೂಲ್ ಮಾಡಬೇಕಾದ್ರೆ ಏನಾಗುತ್ತೆ, ಹೀಟ್ ಹೊರಗಡೆ ಹೋಗುತ್ತೆ. ಸೊ ಅದನ್ನೇನಂತ ಕೇಳಿದ್ರೆ ನಿಮಗೆ ಹೀಟ್ ಲಿಬರೇಟ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ವೆರಿ ಇಂಪಾರ್ಟೆಂಟ್. A heater ಮನೆಯಲ್ಲಿ ನೀರು ಕಾಯ್ಸಕ್ಕೆ ಹಾಕಿರ್ತಾರಲ್ವಾ, a heater gives heat at the rate of 100 watt. ಯಾವ ರೇಟಲ್ಲಿ ಕೊಡ್ತಾ ಇದೆ ಅದು? 100 watt is the power. Watt is the watt, power of the watt heater. ನಾವೇನು ಹೀಟ್ ಮಾಡ್ತೀವಲ್ವ, ಒಂದು ಹಿಂದೆಗಡೆ ಇವಾಗೆಲ್ಲ ಗೀಸರ್ ಬಂದಿದೆ. ಅದಕ್ಕಿಂತ ಮುಂಚೆ ಏನು ಮಾಡೋರು, ಒಂದು ಕಾಯಿಲ್ ಬರೋದು, ಒಂದು ಕಡದಲ್ಲಿ ನೀರು ತುಂಬಿ ಒಂದು ಕಡ್ಡಿ ಅದಕ್ಕಿಟ್ಟು ಒಂದು ಸರ್ಕಸ್ ಮಾಡೋರು ನೀರು ಕಾಯ್ಸೋಕ್ಕೆ. ಓಕೆ, ಸೊ 100 watt. ನೆಕ್ಸ್ಟ್, ಫೈಂಡ್ ದ ಟೈಮ್ ಟೇಕನ್. Find the time taken to heat 30 gram of water from 20 degrees Celsius to 40 degrees Celsius. 20 degrees Celsius to 40 degrees Celsius. Full stop. So ನಿಮಗೆ ಮಾಸ್ ಕೊಟ್ಟಿದ್ದಾನೆ, ಚೇಂಜ್ ಇನ್ ಟೆಂಪರೇಚರ್ ಕೊಟ್ಟಿದ್ದಾನೆ, ಸ್ಪೆಸಿಫಿಕ್ ಹೀಟ್ ಕೊಟ್ಟಿದ್ದಾನೆ, ಬಟ್ ಹಿ ಈಸ್ ಆಸ್ಕಿಂಗ್ ವಾಟ್? ಟೈಮ್ ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾನೆ ನಿಮಗೆ? ಟೈಮ್. ನಮಗೇನು ಗೊತ್ತು? ಪವರ್, ಎನರ್ಜಿ ಬೈ ಟೈಮ್. ಪವರ್ ಇಸ್ ಈಕ್ವಲ್ ಟು ಏನು? ಎನರ್ಜಿ ಬೈ ಟೈಮ್. ಕ್ವಶನ್ ಕೇಳ್ತಾ ಇರೋದೇನು ನಮಗೆ? ಟೈಮ್. ದಿಸ್ ಎನರ್ಜಿ ಐ ಕ್ಯಾನ್ ರೀಪ್ಲೇಸ್ ಇಟ್ ಬೈ ವಾಟ್? ಇಲ್ಲಿ ಯಾವ್ದಿದೆ? ಹೀಟ್ ಎನರ್ಜಿ. ಇಲ್ಲಿ ಯಾವ್ದಿದೆ? ಹೀಟ್ ಎನರ್ಜಿ. ಸೊ ಟೈಮ್ ಕೇಳಿದ್ರೆ ಎನರ್ಜಿ ಬೈ ಪವರ್. So what is the energy? Ms delta T. What is the Q is equal to Ms delta T. That is the power. Already ಕೊಟ್ಟಿದೆ ನಮಗೆ ಡಿವೈಸ್. ಹೀಟ್ ಸಪ್ಲೈ ಮಾಡ್ತಿರೋ ಡಿವೈಸ್ ಯಾವುದು? ಯಾವ ರೇಟಲ್ಲಿ ಹೀಟ್ ಸಪ್ಲೈ ಆಗ್ತಾ ಇದೆ? 100 ವ್ಯಾಟ್. ಯಾವುದು? 100 ವ್ಯಾಟ್. ಸೊ ಮಾಸ್ ಇಸ್ 30 ಗ್ರಾಮ್. ಸೊ ವಾಟರ್ ಅಲ್ಲೇ ಇದೆ. ಇದು ಸ್ಟೇಟ್ ಯಾವ್ದ್ರಲ್ಲಿ ಇದೆ? ವಾಟರ್ ಅಲ್ಲಿ ಇದೆ. ದಟ್ ಇಸ್ 4.2. ಚೇಂಜ್ ಇನ್ ಟೆಂಪರೇಚರ್ 20 to 40 ಅಂದ್ರೆ 40 minus 20. Exactly 20. Power 100. 10 cancel. 3 2s are 6 into 4.2. 6 12 12 24 25. So how much time? Time in a what? Seconds. Time in a what? 25.2 seconds. Okay, ಅರ್ಥ ಆಗಿದೆಯಾ? ಸೊ ಏನು ಕೇಳಿದೆ ನಿಮಗೆ? ಹೀಟರ್ ಅಂತ ಕೊಡ್ತಾನೆ ಒಮ್ಮೊಮ್ಮೆ ಪ್ರಾಬ್ಲಮ್ ಅಲ್ಲಿ, ಕೆಲವೊಮ್ಮೆ ರೆಫ್ರಿಜರೇಟರ್ ಅಂತ ಕೊಡ್ತಾನೆ. ಏನು ಕೊಡ್ತಾನೆ? ರೆಫ್ರಿಜರೇಟರ್. ಓಕೆ, ಬೇರೆ ಬೇರೆ ಬುಕ್ಕಲ್ಲಿ ನೋಡಿರ್ತಾರೆ ನೀವು ರೆಫ್ರಿಜರೇಟರ್ ಮೇಲೆ ಪ್ರಾಬ್ಲಮ್ಸು. ಎಲ್ಲೇ ಪವರ್ ಬಂದರೂ ಏನು? ಎನರ್ಜಿ ಬೈ ಟೈಮ್. ಪವರ್ ಇಸ್ ಅ ವಾಟ್? ಎನರ್ಜಿ ಬೈ ಟೈಮ್. ಸೊ ಅಲ್ಲಿ ಯಾವ ಎನರ್ಜಿ ಆಗಿದೆ? ಹೀಟ್ ಎನರ್ಜಿ ಇದ್ರೆ ಹೀಟ್ ಎನರ್ಜಿ ಹಾಕೋಬೇಕು. Q ಬೈ
ಟಿ. ಸೊ ಟೈಮ್ ಬೇಕಾಗಿರೋದ್ರಿಂದ ನಮಗೆ ಕ್ಯೂ ಬೈ ಪಿ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್. Next topic, water equivalent. Next topic, water equivalent of a body. Water equivalent of a body. First definition ಬರೀಬಿಡ್ತೀನಿ ನಿಮಗೆ ಏನಿದೆ ಅಂತ. ಒಂದು ಸೆಕೆಂಡ್. ಅರ್ಥ ಆಗುತ್ತಾ ಟ್ರೈ ಮಾಡ್ಕೊಳ್ಳಿ. ದ ಮಾಸ್ ಆಫ್ ದ ವಾಟರ್, ದ ಮಾಸ್ ಆಫ್ ದ ವಾಟರ್, ಇಟ್ ಈಸ್ ದ ಮಾಸ್ ಆಫ್ ದ ವಾಟರ್ whose thermal capacity or heat capacity, both are same, thermal capacity or heat capacity. The mass of the water, let me use this heat capacity only, the mass of the water whose heat capacity is equal to the heat capacity of the body. Just go through it for 2 minutes. Okay, ಏನರ್ಥ ಆಗುತ್ತೆ ನೋಡ್ಕೊಳ್ಳಿ. ಸೊ SI ಯೂನಿಟ್ ಬಂದು kg, SI ಯೂನಿಟ್ ಬಂದು kg or you can use gram. Okay, ಬರೆಯೋದನ್ನ W is equal to, we write it like this, mass of the body into specific heat of the body, or you can just use a container ಅಂತ ಯೂಸ್ ಮಾಡ್ಬೋದು. ಏನು ಯೂಸ್ ಮಾಡ್ಬೋದು ನೀವು? ಕಂಟೈನರ್ ಅಂತ. ಸೊ ಏನು ಅರ್ಥ ಆಗಿದೆ ನೋಡ್ಕೊಳ್ಳಿ. ದಿಸ್ ಇಸ್ ದ ಇಂಗ್ಲೀಷ್ ಆಫ್ ದ ಫಿಸಿಕ್ಸ್. ಸೊ ನೋಡ್ಕೊಳ್ಳಿ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟೇಕ್ 2 minutes ಬೈ ದ ಟೈಮ್ ಲಿಂಕ್ ಆಗ್ತೀನಿ. ನಿಬಡಿ ಅರ್ಥ ಆಯ್ತಾ? ಏನಾದರೂ ಏನು ಹೇಳ್ತಾ ಇದ್ದಾನೆ ಅವನು ಅಂತ ಕಾನ್ಸೆಪ್ಟ್. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಇಷ್ಟೇ ಕೊಟ್ಟಿರ್ತಾನೆ ನಿಮಗೆ. ಇದ್ರ ಬೇಸಿಸ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಪ್ರಾಬ್ಲಮ್ಮು ಮಾಡ್ತೀರಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗಿ ಉಳಿಯುತ್ತೆ. ಓಕೆನಾ? ಸೊ ಏನದು, ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅವನು. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಹೀಟ್ ಮಾಡ್ಬೇಕು ಅಂದ್ಕೊಳ್ಳಿ. ವಾಟರ್ನ ಹೆಂಗೆ ಹೀಟ್ ಮಾಡ್ತೀರಾ ನೀವು? ಯೂಸಿಂಗ್ ವಾಟ್, ಹಂಗೆ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ವಾಟರ್ ಹಿಡ್ಕೊಂಡು ಹೀಟ್ ಆಗು ಅಂದ್ರೆ ಹೀಟ್ ಆಗುತ್ತಾ ವಾಟ್ರು? ಏನಪ್ಪ, ಇಲ್ಲ ಬೆಂಕಿ ಹಚ್ಬಿಟ್ಟು ಮೇಲಿಂದ ಹಾಕ್ಬಿಡಿ, ನೀರು ಹೀಟ್ ಆಗಿಬಿಡುತ್ತಾ? ವಿ ವಾಂಟ್ ಅ ಕಂಟೈನರ್. ಏನು ಬೇಕು ನಮಗೆ? ಕಂಟೈನರ್. ಸೊ ನಾನು ಇಲ್ಲೊಂದು ಕಂಟೈನರ್ ತಗೋತೀನಿ, ಇದಕ್ಕೆ ಬೆಂಕಿ ಹಚ್ತೀನಿ. ಬೆಂಕಿ ಹಚ್ಚೋರು ಭಾಳ ಜನ ಇರ್ತಾರಪ್ಪ, ಹುಷಾರಾಗಿರ್ಬೇಕು. ಇದು ಕಂಟೈನರ್. ಈ ಕಂಟೈನರ್ದು ಒಂದು ಮಾಸ್ ಇರುತ್ತೆ. ಸೊ ಮಾಸ್ ಆಫ್ ದ ಕಂಟೈನರ್. ಆ ಕಂಟೈನರ್ಗೆ ಏನಿರುತ್ತೆ, ಒಂದು ಸ್ಪೆಸಿಫಿಕ್ ಹೀಟ್ ವ್ಯಾಲ್ಯೂ ಇರುತ್ತೆ. ಸೊ ನಾನೊಂದು ಹೀಟ್ ಎನರ್ಜಿ ಇಲ್ಲಿಂದ ಸಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಹೀಟ್ ಎನರ್ಜಿ ಸೇಮ್ ತಗೊಳ್ತಾ ಇದೆ. ಸೊ ದ್ಯಾಟ್ ಕ್ಯೂ ವ್ಯಾಲ್ಯೂನ ಹೆಂಗೆ ಬರೀಬೋದು ನಾನು? MS ಡೆಲ್ಟಾ T ಬರೀಬೋದಲ್ವಾ? ಹೀಟ್ ಎನರ್ಜಿ ಗಿವನ್ ಟು ದ ಕಂಟೈನರ್. ಸೊ ಈಗ ನಾನು
ಒಂದು ಕಂಟೈನರಲ್ಲಿ ವಾಟರ್ ತಗೋತೀನಿ. ಏನು ತಗೋತೀನಿ ನಾನು? ವಾಟರ್. ಸೊ ಜನರಲಿ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ರೈಸ್ ದ ಬೈ ಟೆಂಪರೇಚರ್ ಅಂದ್ರೆ ಏನು? ಮಾಸ್ ಆಫ್ ದ ವಾಟರ್, specific heat of the water by delta T. So using this formula, so the amount of heat energy required to raise the temperature by 1 degree Celsius ಅಂತ ಹಾಕಿದ್ರೆ ನನ್ನ ಫಾರ್ಮುಲಾದಲ್ಲಿ ಎಷ್ಟೋ ಒಂದು 10 ಜೂಲ್ ಬರುತ್ತೆ ಅಂತ ಇಟ್ಕೊಳ್ಳಿ. ಓಕೆನಾ? ಅದೇ ಸೇಮ್ 10 ಜೂಲು ಎನರ್ಜಿ ಕೊಟ್ರೆ ರೈಸ್ ಆಗತ್ತಾ ಇಲ್ಲಿ? ಆಗಲ್ಲ. ಏನಕ್ಕೆ? ಈ 10 ಜೂಲಲ್ಲಿ ಏನಾಗಿರುತ್ತೆ? ಸರ್ಟೇನ್ ಅಮೌಂಟ್ ಆಫ್ ಎನರ್ಜಿ ಇಸ್ ಯುಟಿಲೈಸ್ಡ್ ಬೈ ದ ಕಂಟೈನರ್ ಟು ಹೀಟ್. ಈಗ ನಿಮ್ಮ ಮನೆಯಲ್ಲಿ ಒಂದು ಅರ್ಧ ಲೀಟರ್ ಹಾಲು, ಪಾಕೆಟ್ ಹಾಲು ತೊಗೊಂಡ್ಬರ್ತೀರ ಅನ್ಕೊಳ್ಳಿ. ಏನು ಯೂಸ್ ಮಾಡ್ತೀರಾ ನೀವು? ಚಿಕ್ಕ ಕಂಟೈನರಲ್ಲಿ ಹೀಟ್ ಮಾಡ್ತೀರಾ ಅಥವಾ ಒಂದು ದೊಡ್ಡದೊಂದು ಬಿರಿಯಾನಿ ಮಾಡೋ ಸೈಜ್ ಒಂದು ಬಾಂಡ್ಲಿ ತೊಗೊಂಡು ಅದರಲ್ಲಿ ಒಂದು ಅರ್ಧ ಲೀಟರ್ ಹಾಕಿ ಹಾಲು ಕಾಯಿಸಿದ್ರೆ ಒಂದು ಸಿಲಿಂಡರ್ ಅದಕ್ಕೆ ಖಾಲಿಯಾಗಿ ಹೋಗಿರುತ್ತೆ. ಏನು ಮಾಡ್ತೀವಿ ನಾವು? ಯೂಸ್ ದ ಸ್ಮಾಲ್ ಕಂಟೈನರ್. ಏನಕ್ಕೆ? ಆ ಕಂಟೈನರ್ ಏನು ಪಾತ್ರೆ ನಾವೇನು ತಗೋತೀವಿ ಅದು ಹೀಟ್ ಆಗೋಕ್ಕೂ ಎನರ್ಜಿ ಬೇಕಲ್ವಾ? ಸೊ ಅವನು ಹೇಳ್ತಾ ಇರೋದು ಏನಂದ್ರೆ ಕಾನ್ಸೆಪ್ಟು ಟ್ರಿಕ್ ಇದೆ, ಅರ್ಥ ಮಾಡ್ಕೊಡಿ. ಈಗ ನಾನು ಕಂಟೈನರ್ನ ಹೀಟ್ ಮಾಡೋಕ್ಕೆ ಸರ್ಟೇನ್ ಅಮೌಂಟ್ ಆಫ್ ಎನರ್ಜಿ ಬೇಕಾ? ಅಷ್ಟು ಎನರ್ಜಿಲಿ ಎಷ್ಟು ವಾಟರ್ನ ಹೀಟ್ ಮಾಡ್ಬೋದಿತ್ತು? ಸಪೋಸ್ ವಾಟರ್ ಕಂಟೈನರ್ ಇಲ್ಲ ಅಂದ್ರೆ ನಾವು ಐಡಿಯಲ್ ಕೇಸಿಗೆ ಬರೀತೀವಿ ಹಿಂಗೆ. ಅರ್ಥ ಆಗ್ತಾ ಇದೆಯಾ? ಮಾಸ್ ಸ್ಪೆಸಿಫಿಕ್ ಹೀಟ್ ಇಂಟು ಡೆಲ್ಟಾ ಟಿ. ಇದು ಕಂಟೈನರ್ ಇಲ್ದೇನೆ ಬರೆಯೋದು. ಲ್ಯಾಬ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ವಾಟರ್ ಈಕ್ವಲೆಂಟ್ ಆಫ್ ದ ವೆಸಲ್ ಕಂಟೈನರ್ ಕೊಡ್ತಾರೆ ವ್ಯಾಲ್ಯೂ. ಸೊ ಅದ್ರ ಅವನು ಹೇಳ್ತಾ ಇರೋದು. ಸೊ ಇಫ್ ಐ ವಾಂಟ್ ಟು ರೈಸ್ ದ ವಾಟರ್ ಬೈ 1 ಡಿಗ್ರಿ, ಸೇಮ್ 1 ಡಿಗ್ರಿ ನಾನು ಕಂಟೈನರ್ ಟೆಂಪರೇಚರ್ ಇನ್ಕ್ರೀಸ್ ಮಾಡಬೇಕಾದ್ರೆ ಹೀಟ್ ಕೆಪಾಸಿಟಿ, ವಾಟ್ ಇಸ್ ದ ಹೀಟ್ ಕೆಪಾಸಿಟಿ? ಹಿಯರ್ ಇಸ್ ದ ಹೀಟ್ ಕೆಪಾಸಿಟಿ ಆಫ್ ದ ವಾಟರ್, ದಟ್ ಈಸ್ ಈಕ್ವಲ್ ಟು ವಾಟ್? ಹೀಟ್ ಕೆಪಾಸಿಟಿ ಆಫ್ ದ ಬಾಡಿ ಅಂತಾನೆ. ಸೊ ಅರ್ಥ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈಗ ನಾನು ಪಾತ್ರೆನ ಹೀಟ್ ಮಾಡೋಕ್ಕೆ ಒಂದು ಹೀಟ್ ಸಪ್ಲೈ ಮಾಡ್ತಾ ಇದ್ದೀನಿ. ಆ ಹೀಟಲ್ಲಿ ಅಷ್ಟು ನಾನು ಕಂಟೈನರ್ ವೇಸ್ಟ್ ಮಾಡ್ತಾ ಇದ್ದೀನಲ್ಲ, ಅಷ್ಟೇ ಹೀಟಲ್ಲಿ ಎಷ್ಟನ್ನ ನೀರನ್ನ ಕಾಯಿಸ್ಬೋದಿತ್ತು. ಅರ್ಥ ಆಗ್ತಾ ಇದೆಯಾ? ಅಂಡರ್ಸ್ಟ್ಯಾಂಡಿಂಗ್? ಸೊ ನಾವು both the energies are same. I will mass of the water into specific heat of the water, m mass of the container and specific heat of the container. ಸೊ ಎರಡು ಕಡೆ ಏನು ಮಾಡ್ಬೇಕು ನಾನು? 1 ಡಿಗ್ರಿ ರೈಸ್ ಮಾಡಬೇಕು. ಈವನ್ ವಾಟರ್ದಿಂದ 1 ಡಿಗ್ರಿ ರೈಸ್ ಮಾಡ್ಬೇಕಾದ್ರೆ ಎಷ್ಟು ಎನರ್ಜಿ ಬೇಕು? ದಟ್ ಇಸ್ ಹೀಟ್ ಕೆಪಾಸಿಟಿ. ಇಲ್ಲಿ ಕಂಟೈನರ್ದು 1 ಡಿಗ್ರಿ ರೈಸ್ ಆಗಬೇಕಾದ್ರೆ ಏನು? ದಟ್ ಇಸ್ ಆಲ್ಸೋ ಹೀಟ್ ಕೆಪಾಸಿಟಿ ಆಫ್ ದ ಬಾಡಿ. ಸೊ now, so if I take 1 calorie ಅಲ್ವಾ, ನನಗೆ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಏನು? 1 calorie or 4.2 joules. So if I substitute 1 calorie here, this is the mass of the water is equal to ಏನು? mc into sc. Generally mass of the water, generally it is denoted by w is equal to ಇಲ್ಲೇ ಇದೆಲ್ಲ ms into mc, that is the mass of the container into specific heat of the container. ಅರ್ಥ ಆಗಿದೆ ಅನ್ಕೋತೀನಿ. ದಟ್ ಇಸ್ ಅನ್ ಅಡಿಷನಲ್ ಹೀಟ್ ಕೊಡಬೇಕು ನಾವು. ಫಾರ್ಮುಲಾ ಏನು ಕ್ಯಾಲ್ಕುಲೇಷನ್ ಬರುತ್ತೆ, ಪ್ಲಸ್ ಅಡಿಷನಲ್ ಹೀಟ್ ಹ್ಯಾಸ್ ಟು ಬಿ ಸಪ್ಲೈಡ್, ದೆನ್ ಓನ್ಲಿ ಇಟ್ ವಿಲ್ ಬಿ ರೈಸ್ ಬೈ 1 ಡಿಗ್ರಿ ಸೆಲ್ಸಿಯಸ್. ಇಲ್ಲಪ್ಪ ನಾನು 10 ಜೂಲ್ ಕೊಡ್ತೀನಿ ಅಂದ್ರೆ 10 ಜೂಲಲ್ಲಿ 3 ಜೂಲ್ ಏನಕ್ಕೆ ಯೂಸ್ ಆಗಿರುತ್ತೆ? ನಮಗೆ ಕಂಟೈನರ್ ಹೀಟ್ ಹಾಕಾಗಿರುತ್ತೆ. ಸೊ ವಾಟರ್ಗೆ ಹೋಗೋದು 7 ಜೂಲ್ ಆಗೋದ್ರಿಂದ ನಮಗೆ 1 ಡಿಗ್ರಿ ರೈಸ್ ಆಗಲ್ಲ. ಪ್ರಾಕ್ಟಿಕಲಿ ಅರ್ಥ ಆಗ್ತಾ ಇದೆನಾ ನಿಮಗೆ? ಓಕೆ. ಸೊ ಒಂದು ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಎಲ್ಲೋಯ್ತಪ್ಪ? ಈಗ ನೀವು ನೋಡ್ಕೊಂಡಿದ್ದೀರಲ್ವಾ? ಈಗ ಹೋಟೆಲ್ಗೆ ಹೋಗ್ತೇನೆ ಅಂತ ಇಟ್ಕೊಳ್ಳಿ. ಓಕೆ, ಸಮ್ ಹೋಟೆಲ್ ಇದೆ ಎಕ್ಸ್. ಒಂದು ಪ್ಲೇಟ್ ಇಡ್ಲಿ 5 ಬರ್ತಾವ ಅನ್ಕೊಳ್ಳಿ. 5 ಪೀಸ್, 5 ಚಿಕ್ಕ 5 ಇಡ್ಲಿ ಕೊಡ್ತಾನೆ ಅವನು. ಒಳ್ಳೆ ಪುಣ್ಯಾತ್ಮ 25 ರೂಪೀಸ್ ತಗೋತಾನೆ. ಅವನು ಏನು ತಗೋತಾನೆ? 25 ರೂಪೀಸ್ ತಗೋತಾನೆ. ನೀವು ಅಲ್ಲೇ ಕೂತ್ಕೊಂಡು ತಿಂದ್ರೆ, ಅಲ್ಲೇ ಕೂತ್ಕೊಂಡು ಟೇಬಲ್ ಮೇಲೆ ತಿಂದ್ರೆ, ಸಪೋಸ್ ಇಲ್ಲಪ್ಪ ಕೊರೋನಾ ಇದೆ ನಾನು ಮನೆಗೆ ಬಂದು ತಿಂತೀನಿ ಅಂದ್ರೆ ಅವನೇನಂತಾನೆ? ಸರ್ 10 ರೂಪಾಯಿ ಪಾರ್ಸಲ್ ಸರ್, 35 ರೂಪಾಯಿ ಅಂತ ಬಿಲ್ ಹಾಕ್ತಾನೆ ಅವನು.
ನೀನು ಅವಾಗ ಏನು ಯೋಚನೆ ಮಾಡ್ತೀಯ, ಅಯ್ಯೋ ಈ ಪಾರ್ಸಲ್ ತೊಗೊಂಡು ಹೋಗೋ ಜಾಗದಲ್ಲಿ ಅದೇ 10 ರೂಪಾಯಿಲಿ ಇನ್ನೆರಡು ಎಕ್ಸ್ಟ್ರಾ ಇಡ್ಲಿ ತಿನ್ಬೋದಿತ್ತ. ಅರ್ಥ ಆಯ್ತಾ ಈಗ ಕಾನ್ಸೆಪ್ಟ್? 25 ರೂಪಾಯಿ ಅಲ್ಲೇ ಕೊಟ್ಟರೆ ಎಷ್ಟು ಇಡ್ಲಿ ಕೊಡ್ತಾನೆ ನಿಮಗೆ? 5 ಇಡ್ಲಿ ಕೊಡ್ತಾನೆ ಅವನು ಕೂತ್ಕೊಂಡು ತಿನ್ನಕ್ಕೆ. ಮನೆಗೆ ಹೋಗಿ ತೊಗೊಂತೀನಿ ಅಂದರೆ ಇಲ್ಲ ಸರ್ ಕಂಟೈನರ್ ಚಾರ್ಜು, ಸಾಂಬಾರು ಹಾಕ್ಬೇಕು, ಇನ್ನು 10 ರೂಪಾಯಿ ಎಕ್ಸ್ಟ್ರಾ. ನೀನು ಅವಾಗ ಏನು ಯೂಸ್ ಮಾಡ್ತೇವೆ? ಸರ್ 10 ರೂಪಾಯಿ ಕೊಟ್ಟರೆ 2 ಇಡ್ಲಿ ಬರುತ್ತೆ, 5 + 2 7 ಇಲ್ಲೇ ತಿನ್ಬೋದಲ್ವಾ? ದಿಸ್ ಇಸ್ ವಾಟ್ ಹಿ ಈಸ್ ಟೆಲ್ಲಿಂಗ್. ದಿಸ್ ಇಸ್ ವಾಟ್. ಇದೇ 10 ರೂಪಾಯಿ ಬಗ್ಗೆ ಮಾತಾಡ್ತಾ ಇದ್ದಾನೆ ಅವನು ಇಲ್ಲಿ. ಈ ಕಂಟೈನರ್ ಏನ್ ಹೀಟ್ ಎನರ್ಜಿ ಕೊಡ್ತೀನಿ ನಾನು, ಈ ಎನರ್ಜಿ ಎಷ್ಟು ವಾಟರ್ನ ಹೀಟ್ ಮಾಡಬಹುದು ಬೈ 1 ಡಿಗ್ರಿ ಸೆಲ್ಸಿಯಸ್. ಅರ್ಥ ಆಯ್ತಾ ಇವಾಗ ನಿಮಗೆ ಕಾನ್ಸೆಪ್ಟ್? ಕಂಟೈನರ್ಗೆ ಕೊಡೋ ಹೀಟಲ್ಲಿ ವಾಟರ್ನ ಎಷ್ಟು ಮಾಸ್ನ ಬೈ 1 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಮಾಡಬಹುದು. ಅಂಡರ್ಸ್ಟುಡ್? ವಾಟರ್ ಈಕ್ವಲೆಂಟ್ ಆಫ್ ದ ಬಾಡಿ ವಿತ್ ಹೆಲ್ಪ್ ಆಫ್ ಇಡ್ಲಿ. ಎಲ್ಲೂ ಕೊಡೋದಿಲ್ಲ. ಮತ್ತೆ 25 ರೂಪಾಯಿಗೆ 5 ಇಡ್ಲಿ. ಮತ್ತೆ ನಾಳೆ ಕೇಳಿರಿ ನಮ್ಮ ಸರ್ ಹೇಳ್ಯಾರ 25 ರೂಪಾಯಿಗೆ 5 ಇಡ್ಲಿ ಯಾರು ಕೊಡೋದ ಹೆಚ್ಚಿಗೆ ಆಗೈತೆ. ಓಕೆ, ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಮಾಡ್ತೀನಿ, ನೆನ್ಪಿಟ್ಕೊಂಡಿರಿ. SI ಯೂನಿಟ್ ಕೇಳ್ಬೋದು ಎಲ್ಲಾದ್ರೂ. ವಾಟರ್ ಈಕ್ವಲೆಂಟ್ kg or gram. So let me solve one problem based on this. Problem number 5. 2 kg of water is heated from 20 degrees Celsius to 30 degrees Celsius in a copper vessel. Whose water equivalent is 500 gram. ಏನು ಕೊಟ್ಟಿದ್ದಾನೆ ಅವನು? ವಾಟರ್ ಈಕ್ವಿವೆಲೆಂಟ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ನಮಗೆ? ವಾಟರ್ ಈಕ್ವಿವೆಲೆಂಟ್ ಕೊಟ್ಟಿದ್ದಾನೆ. 2 kg of water is heated from 20 degrees Celsius to 30 degree in a copper vessel whose water equivalent is 500 gram. Find the amount of heat required. Find the amount of heat required. Generally ಇಲ್ಲಿವರೆಗೂ ಏನು ಯೂಸ್ ಮಾಡ್ತಾ ಇದ್ರಿ ನೀವು? Q is equal to ms delta T ಯೂಸ್ ಮಾಡ್ತಾ ಇದ್ವಿ. Q is equal to ಏನು ಯೂಸ್ ಮಾಡ್ತಾ ಇದ್ವಿ? ms delta T. ಬಟ್ ಇಲ್ಲಿ ಸೇಮ್ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಮಾಸ್ ಪ್ಲಸ್ ವಾಟರ್ ಈಕ್ವಿವೆಲೆಂಟ್. That is mW. Mass of the water plus mass of the what? Water equivalent. Or else you can use capital M. In ಬರ್ದಿದ್ವಲ್ಲಿ capital M into specific unit of water into what? Delta T. There is a 2 kg. ಇಲ್ಲಿ ಗ್ರಾಮ್ ಅಲ್ಲಿ ಇದೆ. So convert it into 2 kg. 2000. Water equivalent is a 500. Specific heat of a water 4.2 joule per gram degree Celsius. Change in the temperature 20 to 30, that is a 10. Change 30 minus 20, so this is a 2500. So 4.2, that is a 42. So 00, 25 2s are 15. If the naglenoru 105. So this much amount of the energy required. ಅರ್ಥ ಆಗಿದೆಯಾ? ಸಪೋಸ್ ನೀವೇನಾದರೂ ಇದನ್ನ ಬಿಟ್ಟು ಓನ್ಲಿ 2 kg ಹಾಕಿದ್ರೆ ನಿಮ್ಮ ಆನ್ಸರ್ ರಾಂಗ್ ಬರುತ್ತೆ. ಆನ್ಸರ್ ಏನು ಬರುತ್ತೆ ನಿಮಗೆ? ಸೊ ಹಮಾರ ಆಲ್ವೇಸ್ ಆಪ್ಷನ್ ಡಿ ಇಸ್ ಔಟ್. ನನ್ ಫಸ್ಟ್ ಆಪ್ಷನ್ ಕೊಟ್ಬಿಡೋಣ. 105 ಕಿಲೋ ಜೂಲ್. ಸಪೋಸ್ 500 ತೆಗೆದ್ರೆ ಏನಾಗುತ್ತೆ ನಿಮಗೆ? 42 ಇಂಟು 2, 42 ಇಂಟು 2, 84 ಕಿಲೋ ಜೂಲ್. 42 ಕಿಲೋ ಜೂಲ್. ನೆನ್ನ ಬೇಡ, ಇನ್ನೊಂದು ಯಾವುದೋ ಮಾಡೋಣ ಚೆನ್ನಾಗಿರೋದು. ಇಲ್ಲೇ ಮಾಡಿಬಿಡೋಣ 10.5 ಕಿಲೋ ಜೂಲ್. ರಾಂಗ್ ಕ್ಯಾಲ್ಕುಲೇಷನ್ ಮಾಡೋರು ಯಾವ್ದಾದ್ರು ರಾಂಗ್ ಆಪ್ಷನ್ ಕ್ಲಿಕ್ ಮಾಡಲಿ. ಸೊ ಕರೆಕ್ಟ್ ಆಪ್ಷನ್ ಇಸ್ 105 10³ ಕಿಲೋ ಜೂಲ್. ಅರ್ಥ ಆಗಿದೆಯಾ ಪ್ರಾಬ್ಲಮ್? ವಾಟರ್ ಈಕ್ವಿವೆಲೆಂಟ್. ಓಕೆ.
Let us move on. Next, आगे बढ़ेंगे. So ಮುಂದೆ ಹೋಗೋಣ. ನೀಟ್ ಡಾಕ್ಟರ್ ಆಗೋಣ. Next topic is very important topic. Problem ಕೇಳ್ತಾನೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕೇಳಿದಾನೆ. ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಆರ್ ಆಡು ಭಾಷೆಯಲ್ಲಿ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಮ್ಮ ಟಾಪಿಕ್ ಇದು ಲಾ ಮಿಕ್ಸಿಂಗ್. ನೋಡಿ ಎಂತ ಒಳ್ಳೆ ಕಾನ್ಸೆಪ್ಟ್ ಇದೆ ಅಂದ್ರ, ಲಾ ಆಫ್ ಮಿಕ್ಸಿಂಗ್. ಓಕೆ, ಸೊ ಫಸ್ಟ್ ಏನಿದೆ ಬರ್ಬಿಡ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡೋಣಂತೆ. ವೆನ್ ಟೂ ಬಾಡೀಸ್, ಏನು ಬೇಕಾ ಲಾಗಿ, ಏನು ಬೇಕಾ ಏನು ಬೇಡ ಅಲ್ವಾ. ಸೊ ಸಿಂಪಲ್, ವೆನ್ ಟೂ ಬಾಡೀಸ್, ಜನರಲಿ ಒನ್ ಹಾಟ್ ಆ್ಯಂಡ್ ಏನು ಅದು ಹಾಟೇ ಇರ್ಬೋದು, ಓಕೆ ಬೇಡ. ಲೆಟ್ ಮಿ ಟೇಕ್ ಎ ಕಂಟೈನರ್, ಅ ಬಾಡಿನ ಬರೆದ್ಬಿಟ್ಟಿದ್ವಿ ಹಾಳಾಗಲಿ. ಇನ್ನೊಂದು ಹಿಂಗೆ ಬರೆಯೋಣಂತೆ, ವಾಟ್ರೇ ಇರ್ಬೇಕಂತ ಏನಿಲ್ಲಪ್ಪ, ಏನು ಬೇಕಾದಿರ್ಬೋದು. ಮಾಸ್ m1, ಸ್ಪೆಸಿಫಿಕ್ ಹೀಟ್ s1, ಟೆಂಪರೇಚರ್ t1, ಮಾಸ್ m2, specific heat S2, somewhere here temperature T2. When these two are mixed, condition ಏನಿರಬೇಕು, ಮತ್ತೆ T1, T2, S1, S2 are mix ಏನಕ್ಕೆ ಮಾಡಬೇಕು, ಎರಡು ಒಂದೇ ತಾನೆ. ಸೊ T2 is greater than T1 when we mix. ಇದನ್ನ ತಗೊಂಡು ಇದರಲ್ಲಾದರೂ ಹಾಕಿ, ಇಲ್ಲ ಇದನ್ನ ತಗೊಂಡು ಇದರಲ್ಲಾದರೂ ಹಾಕಿ, after some time they will attain some temperature. Obviously ಒಂದು ಕಾಮನ್ ಟೆಂಪರೇಚರ್ ಬರುತ್ತೆ. ಸೊ that T is in between. If I write it on order, T1 is greater than T. ಅರ್ಥ ಆಯ್ತಾ ನಿಮಗೆ? ನ್ಯೂ ಟೆಂಪರೇಚರ್ ಎರಡು ಹಾಕಿದ ಮೇಲೆ, ಮಿಕ್ಸ್ ಮಾಡಿದ ಮೇಲೆ, ಸೊ ಒಂದು ಟೆಂಪರೇಚರ್ ಬರುತ್ತೆ. ಆ ಟೆಂಪರೇಚರ್ ಇಸ್ ಬಿಟ್ವೀನ್ T1 ಆ್ಯಂಡ್ T2. ಅಥವಾ ಕಲರ್ಸ್ ತೊಗೊಂಡು ಮಿಕ್ಸ್ ಮಾಡ್ತಿರ್ತೀರಲ್ಲ, ಹೊಸ ಕಲರು, ಆ ಎರಡರ ಕಲರ್ದು ಪ್ರೊಡಕ್ಷನ್ ಆಗಿರುತ್ತೆ ಹಂಗೆ. ಸೊ ಇದರಲ್ಲಿ ಯಾವುದಿದೆ, ಹೈಯರ್ ಟೆಂಪರೇಚರಲ್ಲಿ ಸೆಕೆಂಡ್ ಒನ್, ಲೋವರ್ ಟೆಂಪರೇಚರಲ್ಲಿ ಫಸ್ಟ್ ಒನ್. ಸೊ ಎಲ್ಲೇ ತಗೊಳ್ಳಿ ನೀವು ಮಿಕ್ಸ್ ಮಾಡಿದಾಗ ಒಂದು ಕೊಡತ್ತೆ, ಇನ್ನೊಂದು ಇಸ್ಕೊಡುತ್ತೆ. ಎಷ್ಟು ಅಮೌಂಟಲ್ಲಿ ಅದು ಕೊಡುತ್ತೆ ಅಷ್ಟೇ ಅಮೌಂಟಲ್ಲಿ ಏನು ಮಾಡುತ್ತೆ, ಅದು ಇಸ್ಕೊಳುತ್ತೆ. ಅರ್ಥ ಆಗ್ತಾ ಇದೆ ನಿಮಗೆ ಕಾನ್ಸೆಪ್ಟ್? ಸೊ ಅದನ್ನೇ ಏನು ಹೇಳ್ತಾರೆ ನೀವು, ಲಾ ಆಫ್ ಮಿಕ್ಸಿಂಗ್. ಹೀಟ್ ಗಿವನ್ is equal to heat taken. Heat given by hot body, heat taken by cool body. Simple law is simple. Law is simple. So you want to use mathematics. Mathematics use ಮಾಡಬೇಕಂದ್ರೆ ನಾನು 10 ರೂಪಾಯಿ ಕೊಟ್ಟೆ, ಅವನು 10 ರೂಪಾಯಿ ಇಸ್ಕೊಂಡೆ. ಟೋಟಲ್ ಟ್ರಾನ್ಸಾಕ್ಷನ್ ಏನು, ಜೀರೋ ತಾನೇ. ನಾನು 10 ರೂಪಾಯಿ ಕೊಟ್ಟೆ, ಅವನು 10 ರೂಪಾಯಿ ಇಸ್ಕೊಂಡ. ದಿಸ್ ಮೈನಸ್ ದಿಸ್, ಹೀಟ್ ಗಿವನ್ ಮೈನಸ್ ಹೀಟ್ ಟೇಕನ್ ಏನು, ಜೀರೋ. So now heat given is equal to what? Heat taken by the body. So heat given ಕೊಟ್ಟಿರೋದು ಯಾವುದು, heat ಕೊಟ್ಟಿರೋದು ಯಾವುದು, hot body. ಹೆಂಗೆ ಬರೀತಾರೆ, m2 s2 delta t, m1 s1 delta t. ಕ್ಲಿಯರ್ ಆಗಿ ಬರೆದ್ರೆ m2 s2. ಫೈನಲ್ ಟೆಂಪರೇಚರ್ T minus T2. Here M1 S1 final temperature T minus T1. Understood? Concept understood? This is called law of mixing. This is called as what? Law of mixing. ಬಹಳ ಕಡೆ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ಅರ್ಥ ಆಗ್ತಾ ಇದೆ ನಿಮಗೆ? ಸೊ ಇವಾಗ ನೋಡ್ಕೊಳ್ಳಿ, ಒಂದು ಸೆಕೆಂಡ್, ಜಸ್ಟ್ ಲೆಟ್ ಮಿ ಹ್ಯಾವ್ ವಾಟರ್.
Done. Next. So now law of mixing. So law of mixing ಅಲ್ಲಿ ಇಲ್ಲಿಂದ ಒಂದು ಕಾಮನ್ ಟೆಂಪರೇಚರ್ ತೆಗಿಬೋದು ನೋಡಿ. ಏನು ಬರೀತೀರಾ? m2 ಎಷ್ಟು ಸಾರಿ ಇಲ್ಲಿ T2 minus T ಆಗುತ್ತೆ because T2 is greater than T. T2 is what? Greater than T. m2s2 T2 minus T is equal to m1 s1 T minus T1. ಏನಕ್ಕೆ ಬರೆದಾಗ ಏನು ಬರೆದಿದ್ವಿ? T1 T T2 ಸಾರಿ ಚೇಂಜ್ ಮಾಡ್ಕೊಳ್ಳಿ ಇಲ್ಲಂದ್ರೆ T minus T2 ಅಲ್ಲ ಅದು. ಓಕೆ, ನೆಕ್ಸ್ಟ್. ಸೊ m2 s2 T2 ಮೈನಸ್ m2 s2 ಏನಾಗುತ್ತೆ? T m1 s1 T minus m1 s1 T1. ಸೊ ನಾವು ಇದನ್ನ ಈ ಕಡೆ ಆದ್ರೂ ತಗೊಂಡ್ಬನ್ನಿ, ಇದನ್ನ ಈ ಕಡೆ ಆದ್ರೂ ತಗೊಂಡು ಹೋಗಿ. ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ m1 s1 T1 ಪ್ಲಸ್ m2 s2 T2. m1 s1 T ಈ ಕಡೆ ಬಂದ್ರೆ m2 s2 T. ಸೊ m1 s1 T1 ಪ್ಲಸ್ m2 s2 T2. ಏನಾಚೆ ತೆಗಿತೀನಿ? T ಆಚೆ ತೆಗೆದ್ರೆ m1 s1 ಪ್ಲಸ್ m2 s2. therefore T ಬೇಕಂದ್ರೆ ಏನು ಬರ್ತೀವಿ? m1 s1 T1 m2 s2 T2 by m1 s1 ಪ್ಲಸ್ m2 s2. ಏನಿಲ್ಲ, ಇದು ಇದ್ರ ಕೆಳಗಡೆ ಬಂದಿದೆ. ಓಕೆ, ಅದನ್ನು ನಾನು ನೀಟಾಗಿ ಫಾಸ್ಟ್ ಆಗಿ ಬರ್ತಿದ್ದೀನಿ. ಅರ್ಥ ಆಗ್ತಾ ಇದೆ ನಿಮಗೆ? ಸಪೋಸ್ s1 equal to s2. ಫಾರ್ ಎಕ್ಸಾಂಪಲ್ ಎರಡು ವಾಟರ್ ಇದ್ರೆ, ಎರಡು ಕಾಪರ್ ಇದ್ರೆ, ಎರಡು ಅಲ್ಯೂಮಿನಿಯಂ ಇದ್ರೆ ಏನಾಗುತ್ತೆ? ಎಸ್ ಅನ್ಕೊಳ್ಳಿ. T m1 T1 s m2 T2 s m1 s ಪ್ಲಸ್ m2 s. ಎರಡು ಕಡೆ s ಸಾಲಿಸಿ ತೆಗೆದ್ರೆ m1 T1 m2 T2 by s ಆಚೆ ತೆಗೆದ್ರೆ m1 plus m2 m1 plus m2. ಅರ್ಥ ಆಗಿದೆಯಾ? ಸೊ ಇಲ್ಲಿ ಬರಲಿ equal. let me write it here and they are equal. very important ಬರುತ್ತೆ ಇದು. m1 T1 ಟ್ರಿಕ್ಸ್ ಯೂಸ್ ಬರುತ್ತೆ. m2 T2 by m1 plus m2. ಸರ್ ಸಪೋಸ್ ಎರಡಿಲ್ಲ ಸರ್, ನಾನು 3 ಮಿಕ್ಸ್ ಮಾಡ್ತೀನಿ. ಏನು ಮಿಕ್ಸ್ ಮಾಡ್ತೀನಿ? ನಾನು 3 ಮಿಕ್ಸ್ ಮಾಡ್ತೀನಿ. ಸೇಮ್ s1 equal to s2 equal to s3 ಆದ್ರೆ ಏನಾಗುತ್ತೆ ಅವಾಗ? T m1 T1 ಪ್ಲಸ್ m2 T2 ಪ್ಲಸ್ m3 T3 by m1 ಪ್ಲಸ್ m2 ಪ್ಲಸ್ m3. ಕಾಪಿ ಡೌನ್ ನೋಡ್ಕೊಳ್ಳಿ ಒಂದ್ಸರಿ. Okay, so let me solve a problem based on this. Okay, ಇಲ್ಲೇ ಬರ್ದಿದ್ದೆ. ಇಲ್ಲೇ ಬರ್ದಿದ್ದೀನಿ. ಸುಮ್ಮನೆ ಹೋಗ್ಬಂದೆ ನೋಡಿ. ಸೊ ಇಲ್ಲೇ ಬರ್ದಿದ್ದೀನಿ. let me solve using this one. Problem number 6. 3 kg of water at 10 degrees Celsius is mixed with 4 kg of water at 8 degrees Celsius and 2 kg of
water at 5 degrees Celsius, find the final temperature of the mixing. So all are water ನೋಡಿ, first all are what water, ಮೂರು ಏನಿದೆ water ಇದೆ, right? So not a problem. S is the same, T is equal to m1 T1 m2 T2 m3 T3 by m1 plus m2 plus m3. ಸೊ ಕಾನ್ಸೆಪ್ಟ್ನ ನೆನ್ಪಿಟ್ಕೋಬೇಕು ತಲೆಯಲ್ಲಿ. ಇಲ್ಲ ಅಂದರೆ ಸರ್ ನಾವಿಲ್ಲ ಸರ್ ಇದೆರಡು ಮಿಕ್ಸ್ ಮಾಡಿ ಕಂಡುಹಿಡಿತೀವಿ, ಆಮೇಲೆ ಇದಕ್ಕೆ ಸಪ್ರೇಟಾಗಿ ಮಾಡ್ತೀವಿ, ನೋ ಯೂಸ್ ಬರಲ್ವಾ. ಸೇಮ್ 3 ಜಾಗದಲ್ಲಿ 4 ಕೊಟ್ಟರು ಏನಾಗುತ್ತೆ, ನೀವು ಇಲ್ಲಿ ಏನು ಮಾಡ್ಕೊಳ್ಳಿ, m4 T4 ಬೈ ಅಲ್ಲಿ ಪ್ಲಸ್ m4ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಏನಾಗುತ್ತೆ, ಫೈನಲ್ ಟೆಂಪರೇಚರ್ ಫಾರ್ಮುಲಾ m1 T1 m2 T2 m3 T3 divided by m1 plus m2 plus m3. So now m1 3 into what, 10, m2 4 into 8, m3 2 into 5, m1 plus m2 plus m3 3 plus 4 plus 2. Riveka, m1 m2 m3 3 kg 4 kg l kg u kg ಏನಪ್ಪ T1 ಇಷ್ಟು ಸಮ್ಮರು ಬಿಸಿ. ಓಕೆ, ಏನಾಗುತ್ತೆ, ಪಟ್ ಸಿಂಪ್ಲಿಫಿಕೇಶನ್ 30 plus 32 plus 10 divided by 9, 72 by 9, 8 degrees Celsius. The final temperature is 8 degree Celsius. Simple concept, ನೋಡ್ಕೊಳ್ಳಿ. Okay, so we'll go to the next. Let us go to the solving. Next ಇಂದ ಇಲ್ಲೊಂದು ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. Given is equal to what, taken. So 3 ಬೇಡಪ್ಪ 4 ಬೇಡ, if I mix n ಅನ್ಕೊಡಿ, if I mix what n, ಎರಡು ಇದ್ರೆ ಏನು ಬರ್ತಿದ್ರಿ ನೀವು, m1 s1 m2 s2 delta t is equal to m1 s1 delta t, right? If I take to this side m2 s2 ಇಲ್ಲಿ t2 minus t minus ಅಥವಾ is equal to ಹಾಕೊಳ್ಳಿ m1 s1 t minus t1 m2 s2 or else okay ಇಲ್ಲೇ ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಬೇಡ ಅಷ್ಟು ಎಕ್ಸ್ಪ್ಲೇನ್ ಬೇಡ. m2 s2 delta t minus m1 s1 delta t equal to what, 0. ಏನು ಹೇಳ್ತಾ ಇದ್ದೇನೆ, given minus taken is equal to what, 0. given minus taken is equal to what, 0. if there are ಏನಿದ್ರೆ ಹೆಂಗೆ ಬರ್ತಿದ್ವಿ, ಏನಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಏನಾಗುತ್ತೆ, I have taken this expression ಅಲ್ಲಿ ಏನು ಬರಿತೀವಿ ನಾವು, ಫಾರ್ ಎಕ್ಸಾಂಪಲ್ m1 s1 delta t m2 s2 delta t m3 s3 delta t so on up to mn sn delta t equal to 0. ಇಲ್ಲಿ ಡೆಲ್ಟಾ ಟಿ ಯೂಸ್ ಮಾಡಬೇಕಾದ್ರೆ ಈ ಫಾರ್ಮ್ಯಾಟ್ಗೆ ವಿ ಯೂಸ್ ಟಿ ಮೈನಸ್ ಟಿ ಐ. ಇಲ್ಲಿ ಹಂಗೆ ಮಾಡಿರಲಿಲ್ಲ, ಪ್ರೀವಿಯಸ್ ಕೇಸಲ್ಲಿ ಏನು ಮಾಡಿದ್ರಿ ನೀವು, ಈ ಕಡೆ T2 ಮೈನಸ್ ಟಿ ಬರ್ದಿದ್ರಿ, ಇಲ್ಲಿ ಟಿ ಮೈನಸ್ T1 ಬರ್ದಿದ್ರಿ, ನೆನ್ಪಿಟ್ಕೊಳ್ಳಿ. ಬರ್ದಿದ್ರೆ ನೆನಪಿದ್ಯಾ, m2 s2 m1 s1 ಟಿ ಮೈನಸ್ T1, ಬಟ್ ಇದರಲ್ಲಿ ಡೆಲ್ಟಾ ಟಿ ಹೆಂಗೆ ಬರಿತೀವಿ, ಟಿ ಮೈನಸ್ ಟಿ ಐ, ನೆನ್ಪಿಟ್ಕೊಳ್ಳಿ. Summation of all the heat energies gives what, 0. gives what, 0. Conservation of energy. Conservation of what, energy. ಅರ್ಥ ಆಗ್ತಾ ಇದೆ ನಿಮಗೆ, ಅಂಡರ್ಸ್ಟ್ಯಾಂಡಿಂಗ್ ಇಟ್ ಆರ್ ನಾಟ್. Simple C bath, heat given minus heat taken, total is what, 0. So you can apply the what, summation. Let us solve some problems.
problem number 7 6 ಆಯ್ತಲ್ವಾ 10 gram of water at 60 degrees Celsius is mixed with 40 gram of copper at 10 degrees Celsius. Find the temperature of mixture ಯಾವಾಗ ಬರುತ್ತೆ thermal equilibrium ಯಾವಾಗ ಬರುತ್ತೆ thermal equilibrium heat given is equal to what heat taken very simple so make ನೀವೇನು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ ಕ್ವಶನ್ ಕೇಳಿರೋದೇನು ನಿಮಗೆ ಟಿ ಇಸ್ ದ ಕ್ವಶನ್ ಸೊ ಫಾಸ್ಟಾಗಿ m1 s1 ಡೆಲ್ಟಾ ಟಿ ಇಸ್ ಈಕ್ವಲ್ ಟು m2 s2 ಚೇಂಜ್ ಇನ್ ಟೆಂಪರೇಚರ್ ಓಕೆ ಒಂದು 60 ಡಿಗ್ರಿ ಸೆಲ್ಸಿಯಸ್ ಇದೆ ಒಂದು 10 ಡಿಗ್ರಿ ಸೆಲ್ಸಿಯಸ್ ಇದೆ ಅಥವಾ ನೀವು ದೊಡ್ಡದನ್ನೇ ಈ ಕಡೆ ಬರ್ಕೊತೀನಿ ಅಂದರೆ ಬರ್ಕೊಳ್ಳಿ m2 s2 ಡೆಲ್ಟಾ ಟಿ ಇಸ್ ಈಕ್ವಲ್ ಟು m1 s1 ಡೆಲ್ಟಾ ಟಿ ಓಕೆ m2 ಎಷ್ಟಿದೆಯಪ್ಪ 40 ಹೈಯರ್ ಟೆಂಪರೇಚರ್ ಇರೋದು ಸ್ಪೆಸಿಫಿಕ್ ಹೀಟ್ ಆಫ್ ಕಾಪರ್ 0.4 ಚೇಂಜ್ ಇನ್ ಟೆಂಪರೇಚರ್ ನೋ ಸರಿ ಇಲ್ಲ ಇನ್ನೊಂದು ಲಿಸ್ಟ್ ಮಾಡ್ಕೊಳ್ಬೇಕಾದ್ರೆ ಹಾಟ್ ಬಾಡಿ ಇದೆಲ್ಲ ಲೇಟ್ ಆಗುತ್ತೆ ಕೋಲ್ಡ್ ಬಾಡಿ ಹಾಟ್ ಬಾಡಿದು ಟೆಂಪರೇಚರ್ T2 is 60 degree Celsius, T1 10 degree Celsius, mass 10 gram, here mass 40 gram. ಸುಮ್ಮನೆ ಟೈಮ್ ವೇಸ್ಟು ಬಟ್ ನೆನ್ಪಿಟ್ಕೊಳ್ಳಿ ಇದನ್ನು m2 s2 ಡೆಲ್ಟಾ ಟಿ ಎರಡು ಕೊಟ್ಟರೆ 3 ಬಂದರೆ ಸಮೇಷನ್ m2 s2 ಡೆಲ್ಟಾ ಟಿ ಇಸ್ ಈಕ್ವಲ್ ಟು m1 s1 ಡೆಲ್ಟಾ ಟಿ ಹೈಯರ್ ಟೆಂಪರೇಚರ್ ನೋಡ್ಕೊಳ್ಳಿ ಹೈಯರ್ ಟೆಂಪರೇಚರಲ್ಲಿ ಯಾವುದಿದೆ ವಾಟರ್ ಸೊ ಮಾಸ್ ಎಷ್ಟಿದೆ 10 ಗ್ರಾಮ್ ಮಾಸ್ ಆಫ್ ದ ವಾಟರ್ ಸ್ಪೆಸಿಫಿಕ್ ಹೀಟ್ ಆಫ್ ದ ವಾಟರ್ 4.2 ಚೇಂಜ್ ಇನ್ ಟೆಂಪರೇಚರ್ ಸೊ ಯುವರ್ ಟಿ ಈಸ್ ಆಲ್ವೇಸ್ ಬಿಟ್ವೀನ್ ವಾಟ್ T2 and T1 T1 so T is the smaller agate compared to T2 that is the 60 minus T m1 40 gram specific heat of the copper is the 0.4 ಇಲ್ಲಿ ಈ ಟೆಂಪರೇಚರ್ ಇದಕ್ಕಿಂತ ಜಾಸ್ತಿ ಇರುತ್ತೆ that is the T minus 10 you know T minus 10 this 0 get cancelled this 0 get cancelled so multiply 4.2 into 60 minus 4.2 T ಈ ಕಡೆ 4 into this is what 0.16 16 into T minus 10 multiply ಮಾಡಿ 1010 6 2 12 6 24 1 25 252 minus 4.2 T ಈ ಕಡೆ ಮಾಡಿದ್ರೆ 0.16 minus 160 16 into 10 160 20 1.6 ಇದು ಆ ಕಡೆ ಹೋದರೆ 252 minus 1.6 will be given 4.2 T ಈ ಕಡೆ ಬಂದರೆ ಪ್ಲಸ್ 0.160 ಸೊ ಇದು ಮೈನಸ್ ಮಾಡಿದ್ರೆ ನಿಮಗೆ 252 minus 1.6 0 250.4 ಇದರಲ್ಲಿ 42 4.360 T is equal to 250.4 divided by 4.36 ನೋಡ್ಕೊಳ್ಳಿ ಸರಿ ನೋಡ್ಕೊಳ್ಳಿ ಕ್ಲೀನಾಗಿ ಸಾರಿ ಇಲ್ಲಿ ಮಿಸ್ಟೇಕ್ ಆಗಿದೆ 14 16 1.16
ಅನ್ಕೊಂಡೆ 1.16. So this is multiplied, this will give 16. So ಅದಕ್ಕೆ ಒಂದು ಮಿಸ್ಟೇಕ್ ಆಗಿದೆ. This is 1.60, this is 16. So 252, 16, 12 6 5 2 3. This is at 236. This is at 236. 4.2 plus 1.6, that is 8. So 5.8. 5.8t is equal to 236 by 5.8. 236 divided by 5.8. So if you do with the help of calculator, exactly somewhere around 40, somewhere around 40, ಇಲ್ಲ round figure ಮಾಡ್ತಿದ್ರೆ 240 by 6, 6 1s are 6 4s are somewhere around 40 degrees Celsius you will get it. So ಅರ್ಥ ಆಗಿದೆಯಾ? Two different materials, specific heat ಹಾಕಿದ್ದೀನಿ. Specific heat of copper ನೆನಪಿಟ್ಕೋಬೇಕು 0.4 40. So let us solve the next problem. Solve the next problem. Yet one. Problem number 8. Okay. Problem number 8. 20 gram of solid at 20 degrees Celsius is mixed, that is mixed with 100 gram of cold water. It's a water at 5 degrees Celsius. At 5 degrees Celsius, if final temperature of the mixture is 10 degrees Celsius, find the specific heat of the solid. Specific heat of the solid. ಏನು ಕ್ವಶನ್ ಕೇಳಿದ್ರೆ ನಮಗೆ ಫೈಂಡ್ ದ ಸ್ಪೆಸಿಫಿಕ್ ಹೀಟ್ ಆಫ್ ದ ಸಾಲಿಡ್. ಮಿಕ್ಸರ್ದು ಫೈನಲ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಮಿಕ್ಸರ್ದು ಫೈನಲ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಒಂದು ಸಾಲಿಡ್ ಇದೆ, ಇನ್ನೊಂದು ವಾಟರ್ ಇದೆ. ಸೇಮ್ M2S2 ಡೆಲ್ಟಾ ಟಿ ಇಸ್ ಈಕ್ವಲ್ ಟು M1S1 ಡೆಲ್ಟಾ ಟಿ. ಸೊ ಇದು ಎರಡರಲ್ಲಿ ಹೈಯರ್ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್, ಹೈಯರ್ ಟೆಂಪರೇಚರ್ 20 ಡಿಗ್ರಿ ಸೆಲ್ಸಿಯಸ್. ಸೊ ನಾನು ಮಾಸ್ ಏನಿದೆ ಹೈಯರ್ ಟೆಂಪರೇಚರ್ 20, ಸ್ಪೆಸಿಫಿಕ್ ಹೀಟ್ ಆಫ್ ಅದನ್ನೇ ಕೇಳಿರೋದು ನಮಗೆ, ಸಾಲಿಡ್ ಕೇಳಿರೋದು ಡೆಲ್ಟಾ ಟಿ. ಫೈನಲ್ ಟೆಂಪರೇಚರ್ 10, ಇನಿಷಿಯಲಿ 20, ಸೊ 20 minus 10. ಸೊ ಲೋವರ್ ಟೆಂಪರೇಚರ್ ಇರೋದು ವಾಟರ್, ಮಾಸ್ ಎಷ್ಟಿದೆ 100 grams, ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ 4.2, ಡಿಫರೆನ್ಸ್ ಫೈನಲ್ ಟೆಂಪರೇಚರ್ 10, ಇನಿಷಿಯಲಿ 5. ಸೊ 21s are 25s are S2, this is a 10, 5 into 4.2, again 10 minus 5, 5. So anything that can happen, S2 is equal to 5 5s are 25 into 4.2 divided by 10. 25 2s are 50. 105 divided by 10, 1 point ಕೊಡಬೇಕಿಲ್ಲಿ. So finally it will give 10.5 joule per gram per degree Celsius. That is the specific heat of solid. This is the specific heat of solid. ಅರ್ಥ ಆಗಿದೆಯಾ? ಸಿಂಪಲ್ ಆಗಿ ಬರೀಬೇಕು. ಈ ಥರ ಟೇಬಲ್ ಹಾಕಿ ಹಾಟ್ ಆ್ಯಂಡ್ ಕೋಲ್ಡ್, ಟೆಂಪರೇಚರ್ T2 20 ಡಿಗ್ರಿ ಸೆಲ್ಸಿಯಸ್,
temperature T1 5 degrees Celsius, T already arrived 10 degrees Celsius, mass of 2 20 gram, mass of the one 100 gram. For another question, specific hot body is a what? Solid. Cool body is a water. Time consume ಆಗುತ್ತೆ specific of water 4.2, specific heat of solid that is S2 is the question mark. ಆದಷ್ಟು ಇದನ್ನು ನೆನಪಿಟ್ಕೊಳ್ಳಿ. M2 S2 delta T is equal to M1 S1 delta T. ಸೊ ಹಾಟ್ ಬಾಡಿ ಯಾವ್ದಿರುತ್ತೆ ಅದನ್ನ M2 ಜಾಗದಲ್ಲಿ ಬರ್ಕೊಳ್ಳಿ. ಓಕೆ, ಅರ್ಥ ಆಗಿದೆ? ಕೂಲ್ ಆಗಿರುತ್ತೆ ಆ ಕಡೆ ಬರ್ಕೊಳ್ಳಿ. ಸೊ ಬೇಗ ಬೇಗ ಸಾಲ್ವ್ ಮಾಡಬಹುದು. ಅರ್ಥ ಆಗಿದೆಯಾ? ಓಕೆ, ಸಿಗೋದಿಲ್ಲ. ನೆಕ್ಸ್ಟ್ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ. ಮಾಸ್ ಆಫ್ ದ ಹಾಟ್ ಬಾಡಿ 20, ಸ್ಪೆಸಿಫಿಕ್ ಹೀಟ್ ಕೇಳಿದ್ದಾನೆ. 20 ಇನಿಷಿಯಲ್, ಫೈನಲ್ ಬಂದು 10, 20 minus 10 ಸಬ್ಸ್ಟಿಟ್ಯೂಷನ್. ಸೊ ಕೂಲ್ ಆಗಿರೋದು ವಾಟರ್ 100, ಸ್ಪೆಸಿಫಿಕ್ ಹೀಟ್ 4.2, ಫೈನಲ್ 10, ಇನಿಷಿಯಲ್ 5, 10 minus 5 will be what? 5. So further will be what? Simplification. Problem number 9. Problem number 9. The temperature of 60 gram of cold water, 60 gram of cold water rises by 15 degrees Celsius when 30 gram of hot water at 50 degrees Celsius is added. Find the initial temperature of cold water. Find the initial temperature of cold water. First ಯಾವ್ದಾದಿದೆ ನೋಡಿಕೊಳ್ಳಿ. Temperature of 60 gram of ಒಂದು cold water, another one is a hot water. ಎರಡರದ್ದು ಏನಿದೆ? specific heat same ಇದೆ. One is at hot ಅಂತ ಅವನೇ ಕೊಟ್ಟಿದ್ದಾನೆ. ಸೊ hot ಅಂದ್ರೆ ಅದೇ ಡಿಸ್ಕ್ರೈಬ್ ಮಾಡುತ್ತೆ. ದಿಸ್ ಇಸ್ an M2. ಸೊ ಫಾರ್ಮುಲಾ M2 S2 delta T is equal to ಏನು? M1 S1 delta T. both are what? ವಾಟರ್. ಎರಡು ಏನಿದೆಯಪ್ಪ? ವಾಟರ್. ಅದೊಂದು ಸ್ಪೆಸಿಫಿಕ್ ಹೀಟ್ ಏನಿರುತ್ತೆ? ಸೇಮ್ 4.2 ಕ್ಯಾನ್ಸಲ್ ಆಗುತ್ತೆ. ಸೊ ಇದ್ರದ್ದು ಟೆಂಪರೇಚರ್ ಏನಿದೆ? T2 T1. ಸೊ ದ ಟೆಂಪರೇಚರ್ ಆಫ್ 60 gram of water rises ಅಂದ್ರೆ ಚೇಂಜ್. ಅದು ಚೇಂಜ್ ಏನಿದೆ? 15 ಡಿಗ್ರಿ ಸೆಲ್ಸಿಯಸ್ ಇದೆ. ಚೇಂಜ್ ಏನಿದೆ? 15 ಡಿಗ್ರಿ ಸೆಲ್ಸಿಯಸ್. ಇದನ್ನ ಹೇಳ್ತಾ ಇರೋದು ಅವನು ಕೋಲ್ಡ್ ಬಾಡಿ ತಾನೆ. ಸೊ ಹಿ ಇಸ್ ಟೆಲ್ಲಿಂಗ್ ರೈಸಸ್ ಅಂದ್ರೆ T minus T1 ವ್ಯಾಲ್ಯೂ ಕೊಟ್ಟಿದ್ದಾನೆ ಅವನು. ಯಾವ್ದನ್ನು ಕೊಟ್ಟಿದ್ದಾನೆ? T minus T1. ಇನಿಷಿಯಲಿ T1 ಇತ್ತು, ರೈಸಸ್ ಬೈ, ಈ ಡಿಫರೆನ್ಸ್ ಹೇಳ್ತಾ ಇದ್ದಾನೆ. ರೈಸಸ್ ಬೈ ವಾಟ್? 15 ಡಿಗ್ರಿ ಸೆಲ್ಸಿಯಸ್. ಸೊ ನಾವ್ ಹಿ ಇಸ್ ಆಸ್ಕಿಂಗ್ ಫೈಂಡ್ ದ ಇನಿಷಿಯಲ್ ಟೆಂಪರೇಚರ್. ಕ್ವಶನ್ ಏನ್ ಕೇಳ್ತಾ ಇದ್ದಾನೆ? T1 ಕ್ವಶನ್ ಕೇಳ್ತಾ ಇದ್ದಾನೆ. ಸೊ M2 ಮಾಸ್ ಆಫ್ ದ ಹಾಟ್ ಬಾಡಿ ಏನಿದೆ? ಮಾಸ್ ಆಫ್ ದ ಹಾಟ್ ಬಾಡಿ ಏನಿದೆ ನೋಡಿ ಇಲ್ಲಿ? 30 ಗ್ರಾಮ್. ಡೆಲ್ಟಾ ಟಿ ಏನಾಗುತ್ತೆ ಹಾಟ್ ಬಾಡಿಗೆ? T2 ಮೈನಸ್ T ಆಗುತ್ತೆ. M1 ಇದಕ್ಕೇನಾಗುತ್ತೆ? T ಮೈನಸ್ T1. ಸೊ M1 ಏನಿದೆ? ಮಾಸ್ ಎಷ್ಟಿದೆ? 60. 31 32 T2 ಎಷ್ಟಿದೆ? 50 ಡಿಗ್ರಿ ಸೆಲ್ಸಿಯಸ್. 50 minus T 2 times. So T minus T1 rises by what? 15 ಆಲ್ರೆಡಿ ಕೊಟ್ಟಿದ್ದಾನೆ. 15 minus T 15 ಎಷ್ಟಾಯ್ತು? 30. 50 ಈ ಕಡೆ ಬಂದ್ರೆ minus 30 is a T. 20 degree Celsius. Therefore T is 20 degree Celsius. Initial temperature is 20 degree Celsius. Little tricky problem. Let me explain once again. So
ಸೊ ಕ್ವಶನ್ ಅಲ್ಲಿ ಏನು ಕೇಳಿದೆ ನೋಡಿ, ದ ಟೆಂಪರೇಚರ್ ಆಫ್ 60 ಗ್ರಾಮ್ ಆಫ್ ಕೋಲ್ಡ್ ವಾಟರ್ ರೈಸಸ್. ಇನಿಷಿಯಲಿ ಎಷ್ಟೋ ಟೆಂಪರೇಚರ್ ಟಿ ಇರುತ್ತೆ, T1 ಇರುತ್ತೆ, ದಟ್ ಈಸ್ ರೈಸ್ ಬೈ ವಾಟ್ ಟಿ. ಅಂದ್ರೆ ರೈಸ್ ಕೇಳ್ತಾ ಇದ್ದಾನೆ, ಡಿಫ್ರೆನ್ಸ್ ಹೇಳ್ತಾ ಇದ್ದಾನೆ. ಡಿಫ್ರೆನ್ಸ್ ಅಂದ್ರೆ ಏನು, ಟಿ ಮೈನಸ್ T1 ಕೊಟ್ಟಿದ್ದಾನೆ. ಯಾವಾಗದು ಹಾಟ್ ಬಾಡಿ ಆಫ್ ವಾಟ್ 30 ಗ್ರಾಮ್ ಅಟ್ 50 ಡಿಗ್ರಿ ಸೆಲ್ಸಿಯಸ್. M2 ಗೊತ್ತು, ಸೇಮ್ ವಾಟರ್ ಆಗಿರೋದ್ರಿಂದ S1 ಎಷ್ಟು ಕ್ಯಾನ್ಸಲ್ ಆಗುತ್ತೆ. ಹಾಟ್ ಬಾಡಿಗೆ ಚೇಂಜ್ ಏನಿರುತ್ತೆ, T2 ಮೈನಸ್ T1. ಕೋಲ್ಡ್ ಬಾಡಿಗೆ T ಮೈನಸ್ T1 ಇರುತ್ತೆ. T ಮೈನಸ್ T1 ಅವನೇ ಕೊಟ್ಟಿದ್ದಾನೆ, ರೈಸಸ್ ಬೈ 50. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ಟಿ ಎಷ್ಟು ಬರುತ್ತೆ ನಮಗೆ, 20 ಡಿಗ್ರಿ ಸೆಲ್ಸಿಯಸ್. ಸೊ ಇನಿಷಿಯಲಿ 20 ಅಂದರೆ ಫೈನಲ್ ಆಗಿ ಏನಾಗುತ್ತೆ ಅದು ನೋಡ್ಕೊಳ್ಳಿ. ವಾಟ್ ಇಸ್ ದ ಫೈನಲ್ ಟೆಂಪರೇಚರ್? ಇಲ್ಲಿ ಕೇಳ್ಬೋದಲ್ವಾ ಫೈನಲ್ ಟೆಂಪರೇಚರ್. ಯು ಕ್ಯಾನ್ ಆಲ್ಸೋ ಫೈಂಡ್ ಟಿ ಇಸ್ ಈಕ್ವಲ್ ಟು ವಾಟ್ T1 ಪ್ಲಸ್ 15. ಇದರಿಂದ ಬರೆದ್ರೆ T1 ಇಸ್ 20 ಪ್ಲಸ್ 15 ಏನಾಯ್ತು ನಮಗೆ 35 ಡಿಗ್ರಿ ಸೆಲ್ಸಿಯಸ್. ಹಂಗೂ ಕೇಳ್ಬೋದು. ಸಮ್ ಟೈಮ್ ಯು ಕ್ಯಾನ್ ಆಸ್ಕ್ initial temperature, sometimes you can ask final temperature. Okay, sorry. ನಮಗೆ ಬಂದಿರೋದೇ ಏನು, ನಮಗೆ ಬಂದಿರೋದೇ ಫೈನಲ್ ಟೆಂಪರೇಚರ್ ಟಿ 20 ಡಿಗ್ರಿ ಸೆಲ್ಸಿಯಸ್ ಬಂದಿದೆ ನಮಗೆ. ಸೊ ಟಿ ಮೈನಸ್ T1 is equal to 15. sorry. So T minus 15 is equal to T1. T is a 20 minus 15 is equal to T1. Therefore T1 is equal to 5 degree Celsius. T1 is equal to 5 degree Celsius. Sorry, little confusion. So ಏನು ಕಂಡುಹಿಡಿದ್ವಿ ನಾವು, we find the what final temperature. ನಮಗೆ ಬಂದಿರೋದೇನಿಲ್ಲಿ ಫೈನಲ್ ಟೆಂಪರೇಚರ್. ಅಗೇನ್ ರೈಸಸ್, ಫೈನಲ್ ಎಷ್ಟು ಬಂದಿದೆ ಅದು 20, ರೈಸ್ ಏನು 15. 20 ಇಂದ 15 ಬಂದ್ರೆ ಏನು ಬರುತ್ತೆ 5. ನೋಡಿ ಗೊತ್ತಾಯ್ತು. Okay, let me take the last question. ಸೊ ಅರ್ಥ ಆಯ್ತಲ್ವಾ, ಇಲ್ಲಿ ಏನು ಕೇಳಿದ್ದ, ಇನಿಷಿಯಲ್ ಟೆಂಪರೇಚರ್ T1 ಕೇಳಿದ್ದ, T ಬಂದಿತ್ತು. ಸೊ T ಮೈನಸ್ T1 ಇಂದ T ಹಂಗೆ ಹಿಡ್ಕೋಬಹುದು. ಓಕೆ, let us do the last problem. Important 10th one. A liquid of mass m and specific heat S is heated to a temperature T. It is heated to a temperature T. Another liquid of mass m by 2 and specific heat 2S. specific heat है 2S. first one S, second one is 2S, is heated to a temperature 2T. Is heated to a temperature what 2T. If these two liquids are mixed, then find the final temperature of the mixture. Find the final temperature of the
Mixture question is very simple. Okay, nothing to worry. So final temperature T formula M1 S1 T1 ಇಲ್ಲಿ ಯೂಸ್ ಬರುತ್ತೆ ನೋಡಿ, M2 S2 T2 divided by M1 S1 plus M2 S2. M1 ಏನಿದೆ ನಮಗೆ liquid of mass, M specific heat S is heated to temperature T. The next second one mass is to the M by 2, specific heat 2S, heated to what? 2T, 2 cancel. So here mass M, this is a S, this is a M by 2 and this is a what? S2 is that 2S, cancel. So MST, 2MST, this is MS plus what? MS. So finally 3MST by MS cancels, will get 3T. Let me take a capital T. So final temperature will be 3T. Just go through it once. Some little error. MS plus MS is a 2MS, sorry, 3T by 2. Very simple problem. Liquid of mass ಬೇಕಾದರೆ ಬರ್ಕೊಳ್ಳಿ. M1 M, M1 M, M2 M by 2, S1 S, S2 2S, T1 T, T2 2T, MS plus MS will be 2MS. Okay, that is 3T by 2. ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ 1 hour ಕ್ಲಾಸಲ್ಲಿ. ನೋಡ್ಕೊಳ್ಳಿ ಏನೇನು ಕಲ್ತಿದ್ದೀರಾ, ಸ್ಪೆಸಿಫಿಕ್ ಹೀಟ್ ಕಲ್ತಿದ್ದೀರಾ, ವಾಟರ್ ಈಕ್ವಾಲೆಂಟ್ ಕಲ್ತ್ರಿ, ಆಮೇಲೆ ಲಾ ಆಫ್ ಮಿಕ್ಸಿಂಗ್ ಕಲ್ತಿದ್ದೀರಾ. ನೆಕ್ಸ್ಟ್ ಕ್ಲಾಸಲ್ಲಿ ಲೇಟೆಂಟ್ ಹೀಟ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ, ಏನೇನು ಪ್ರಾಬ್ಲಮ್ ಮಾಡಿಸಿದ್ದೀನಿ ಸಾಲ್ವ್ ಮಾಡಿ, ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಸಾಲ್ವ್ ಮಾಡಿ. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಆ್ಯಂಡ್ ಫಸ್ಟ್ ಗಿವ್ ಇಂಪಾರ್ಟೆನ್ಸ್ ಟು ಸಿನಾಪ್ಸಿಸ್. ಏನೇನು ಸಿನಾಪ್ಸಿಸ್ ಬರ್ಸಿದ್ದೀನಿ ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಆಯಿತಾ? ಓಕೆ, ಬಾಯ್.